ನಮಸ್ಕಾರ. ವನಜ ಮಲ್ನಾಡ್ ಬಂದಾಯಿತು, ಹೊಸ ವಿಡಿಯೋ ತಂದಾಯಿತು. ಬನ್ನಿ ಇವತ್ತು ಪವಾಡ ಪುರುಷ ಸೀರಿಯಲ್ಲು ಹೇಗೆ ಮೂವ್ ಆಗುತ್ತೆ, ಏನು ಸ್ಟೋರಿ ನೋಡೋಣ. ಅದಕ್ಕಿಂತ ಮುಂಚೆ ನನ್ನ ವಿಡಿಯೋಕ್ಕೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೇ ಒಂದು ಲೈಕ್ ಕೊಡಿ. ಬನ್ನಿ ಏನು ಕತೆ ನೋಡೋಣಂತೆ. ಸಂಧ್ಯಾ ಇವಾಗ ಗೌಡ ಜೊತೆ ಬಂದವನೇ, ಬಾಳ ಮನೆಯಿಂದ ಗೌಡ ಜೊತೆಗೆ ಬಂದವನೇ. ಗೌಡನ ಜೊತೆ ಬಂದುಬಿಟ್ಟು ಏನೋ ಸಂಧ್ಯಾ ಏನೋ ಸಮಾಚಾರ ಅಂತ ಕೇಳ್ತಾನೆ. ಇನ್ನೇನು ಸಮಾಚಾರ ಅನ್ರಿ, ಆ ಸಾವ್ಕಾರರ ಮಗನಿಗೆ ಮದುವೆ ಬೇಡವಂತೆ, ಅದು ದೊಡ್ಡ ಇದಾಗಿದೆ, ಏನು ಮಾಡ್ತೀರಾ, ಮದುವೆ ಮಾಡ್ಕೋಬೇಕು ಅಂತ ಅವ್ರ ಅಪ್ಪ ಅಮ್ಮ ಹೇಳ್ತವ್ರೆ, ಆದರೆ ಆಯಪ್ಪ ಬೇಡ ಅಂತವನೇ, ಏನು ಮಾಡೋದು ಅಂತ ಹೇಳ್ತಾನೆ. ಅಯ್ಯೋ ಇದೊಳ್ಳೆ ಕತೆ ಐತಲ್ಲ, ಮಾಡ್ಕೋಬೇಕಲ್ವ ಮದುವೆ, ಅವನು ಯಾಕೆ ಬೇಡ ಅಂತಾನೆ ಅಂತ ಇವನು ಕೇಳ್ತಾನೆ. ಅದಕ್ಕೆ ಸಂಧ್ಯಾ ಹೇಳ್ತಾನೆ, ಮಗ ಏನು ಮಾಡಿರೋ ಬೇಡವೇ ಬೇಡ ಅಂತವನೇ, ಏನು ಮಾಡೋದು ಅಂತ ಕೇಳ್ತಾನೆ. ಆಮೇಲೆ ಇವನನ್ನು ಪಾಟೀಲ್ನ ಬರೋಕ್ಕೆ ಹೇಳಿದ್ದೀನಿ, ಅವನಿನ್ನೂ ಬಂದಿಲ್ಲ, ಬರಲಿ ತಾಳು ಕೇಳ್ತೀನಿ ಅಂತ ಹೇಳ್ತಾನೆ. ಅದೇ ಸಮಯಕ್ಕೆ ಪಾಟೀಲ್ ಅಲ್ಲಿಗೆ ಬರ್ತಾನೆ. ಬಂದು ಪಾಟೀಲ, ನಿನ್ನ ಮಗಳನ್ನ ಕೊಟ್ಟು ಆ ಸಾವ್ಕಾರನ ಮಗನಿಗೆ ಮದುವೆ ಮಾಡೋ ಅಂತ ಕೇಳ್ತಾನೆ. ಅದಕ್ಕೆ ಅವನು ಖಂಡಿತವಾಗೂ ಕೊಡಲ್ಲ ನನ್ನ ಮಗಳನ್ನ ಅಂತ. ಯಾಕೆ ಅಂತ ಕೇಳ್ತಾನೆ. ಯಾಕೆ ಅಂತ ಅಂದರೆ, ನಿಮ್ಮ ಮಗಳಾದರೆ ನೀವು ಕೊಟ್ಬಿಡ್ತಿದ್ರಾ ಅಂತ. ನನ್ನ ಮಗಳಾದ್ರೆ ನಾನು ಕೊಟ್ಟು ಮಾಡ್ತಿದ್ದೆ. ಹೆಂಗೆ ಕೊಟ್ಟು ಮಾಡ್ತಿದ್ರಿ, ಬರೀ ಸುಳ್ಳು ಅವೆಲ್ಲ. ನಾನು ಬೇಕಾದ್ರೆ ಬಾವಿಗೆ ತಳ್ತೀನಿ ಹೊರತು ನನ್ನ ಮಗಳನ್ನ ಮನುಷ್ಯನ ಮಗನಿಗೆ ಕೊಡಲ್ಲ ನಾನು ಅಂತ ಹೇಳ್ತಾನೆ. ಯಾಕೋ ಏನಾಯಿತು ಅಂತ ಕೇಳ್ತಾನೆ. ಏನಾಗದ, ಏನಾರು ಹಾಕ್ಕೊಳ್ಳಿ, ನಾನು ಮಾತ್ರ ನನ್ನ ಮಗಳನ್ನ ಕೊಡೋದಿಲ್ಲ ಅಂತೇಳಿ ಖಡಾಖಂಡಿತವಾಗಿ ಹೇಳಿಬಿಡ್ತಾನೆ. ಆಮೇಲೆ ಮತ್ತು ನೀವು ಊರು ಗೌಡ್ರು ಅಂತ ಮರ್ಯಾದೆ ಇದೆ, ಆ ಮರ್ಯಾದೆ ಕಳ್ಕೋಬೇಡಿ, ಫೋರ್ಸ್ ಮಾಡೋಕ್ಕೆ ಬರಬೇಡಿ, ನನಗೆ ಕೊಡು ಅಂತ ಬಲವಂತ ಮಾಡಿದ್ರೆ ನಾನು ನಿಮ್ಮ ಮರ್ಯಾದೆ ಕಳಿಬೇಕಾಗುತ್ತೆ ಅಂತ. ಅಯ್ಯೋ ಇದು ಒಳ್ಳೆ ಕತೆ ಆಯ್ತಲ್ಲ, ಮದುವೆ ಮಾಡೋ ಮಗಳು ಕೊಟ್ಟು ಅಂದರೆ ನೀನು ಒಳ್ಳೆ ಹೆಂಗೆ ಆಡ್ತೀಯೋ ಅಂತ. ಅಯ್ಯೋ ನಾನಂತೂ ನನ್ನ ಮಗಳನ್ನ ಆ ಸಾವ್ಕಾರನ ಮಗನಿಗೆ ಕೊಡೋದಿಲ್ಲ, ನನ್ನ ಮಗಳನ್ನ ಬೇಕಾದ್ರೆ ನಮ್ಮ ಮನೇಲೇ ಇಟ್ಕೊಳ್ತೀನಿ ಅಷ್ಟು ನಾನು ಕೊಡಲ್ಲ ಅಂತ ಹೇಳ್ಬಿಟ್ಟು ಹೊಟ್ಟೋಯ್ತಾನೆ. ಈಗ ಸಂಧ್ಯಾ ಹೇಳ್ತಾನೆ, ಅವರಿಗೆಲ್ಲ ಮದುವೆ ಮಾಡೋಕೆ ಓಡಾಡ್ತೀರಲ್ಲ ಗೌಡ್ರೆ, ನನಗೆ ಮದುವೆ ಮಾಡಿಸಿ, ನನಗೂ ಹೆಣ್ಣು ನೋಡಿ ನನಗೆ ಮದುವೆ ಮಾಡಿಸಿ ಫಸ್ಟು ಅಂತ ಹೇಳ್ತಾನೆ. ನಿನಗೆ ಆಮೇಲೆ ಮಾಡ್ಸೋಣ ಇರೋ ಸಂಧ್ಯಾ ಫಸ್ಟು. ಇದು ಒಳ್ಳೆ, ಅಯ್ಯೋ ಏನು ಕತೆ ಅಂತ ಇದು ಗುಣ್ಗಾಡ್ತಾನೆ. ಆಮೇಲೆ ಸಂಧ್ಯಾ ಆಯಿತು ಅಂತ ಹೇಳ್ಬಿಟ್ಟು ಈ ಸಿಚುವೇಶನ್ ಎಲ್ಲ ನೋಡ್ತಾ ಇರ್ತಾನೆ. ನೋಡಿಬಿಟ್ಟು ಏನು ಮಾಡೋದು ಅಂತ ಗೊತ್ತಾಗದೆ ಸುಮ್ಮನೆ ನೋಡ್ತಾ ಇರ್ತಾನೆ. ಇವರಿಬ್ಬರು, ಅವನು ಮಾಡಲ್ಲ ಮದುವೆ, ನಾನು ಕೊಡಲ್ಲ ಹೆಣ್ಣು ಅಂತಾನೆ, ಇವನು ಕೊಟ್ಟು ಮಾಡು ಅಂತಾನೆ, ಯಾವ ಕಾರಣಕ್ಕೂ ನಾನು ಕೊಡಲ್ಲ ಅಂತ ಅವನು ಹೇಳೇ ಬಿಡ್ತಾನೆ. ಹೇಳ್ಬಿಟ್ಟು ಇನ್ನೊಂದು ಸಲ ಏನಾರ ನನ್ನ ಮಗಳನ್ನ ಕೊಡು ಅಂತ ಏನಾರ ಗೀಳು ಕಳಿಸಿದ್ರೆ ನಾನು ಸುಮ್ಮನೆ ಇರಲ್ಲ ಅಂತ ಹೇಳ್ಬಿಟ್ಟು ಹೋಗ್ತಾನೆ. ಆವಾಗ ಗೌಡ ಬಾಯಿ ಮುಚ್ಕೊಂಡು ಸುಮ್ಮನೆ ಆಗ್ತಾನೆ. ಇದೆಲ್ಲ ಆಗ್ತಿರೋದು ಸಂಧ್ಯಾ, ಇದೆಲ್ಲ ಆಗ್ತಿರೋದು ಹೆಂಗೆ ಗೊತ್ತೇನೋ, ಇದೆಲ್ಲ ಆಗ್ತಿರೋದು ಆ ಬಾಳುವಿಂದ. ಆ ಬಾಳು ಏನು ಮಾಡಿದ್ದೀನಿ ರೀ, ಅವನೇನು ಮಾಡಲ್ಲ ಪಾಪ, ಅವನು ಒಳ್ಳೆ ಮನುಷ್ಯ ಅಂದೆ. ವಯಸ್ಕ ಮಾತಾಡಬೇಡ, ಸುಮ್ಮನೆ ಇರೋ, ಎಲ್ಲ ಆಗ್ತಿರೋದೇ ಬಾಳುವಿಂದ ಅಂತಾನೆ. ಅಯ್ಯೋ ಬಾಳು ಏನೂ ಮಾಡಿಲ್ಲ ಗೌಡ್ರೆ, ಬಾಳು ಒಳ್ಳೆಯವನು, ಅವನೇನು ಮಾಡಿಲ್ಲ ಅಂತಾನೆ. ಹೆಂಗೆ ಗೊತ್ತೋ ನಿಂಗೆ ಅಂತಂದರೆ, ಯಾಕೆ ಅಂದರೆ ಇನ್ನೊಬ್ಬರ ವಿಷಯ ಅವನು ಮಾತೇ ಆಡಲ್ಲ, ಅವನು ನನಗೆ ಮರ್ಯಾದೆ ಕೊಟ್ಟು ಮಾತಾಡಿಲ್ಲ, ಅದಕ್ಕೇ ಈಗ ಜನಗಳೆಲ್ಲ ನನಗೆ ಮರ್ಯಾದೆ ಕೊಡ್ತಾಯಿಲ್ಲ, ಅವನು ಮರ್ಯಾದೆ ಕೊಟ್ಟಿದ್ದಿದ್ರೆ ನನಗೆ ಮರ್ಯಾದೆ ಕೊಡೋರು ಅಂತ. ಈ ಕಡೆ ಸಾವ್ಕಾರನ ಹೆಂಡ್ತಿ ಶಿವನ ಪೂಜೆ ಮಾಡ್ತಾಯಿದ್ದಾಳೆ. ಆವಾಗಿಂದ ನಾನು ನಿನ್ನನ್ನು ಪೂಜೆ ಬಂದಿದ್ದೀನಿ, ನನ್ನ ಕೈ ಬಿಡಬೇಡ ದೇವರೇ, ನಾನು ಕೇಳ್ಕೊಂಡಿರೋದು ಕೊಡು, ನಮಗೆ ಇಷ್ಟು ಸಕಲ ಐಶ್ವರ್ಯ ಇದೆ, ಪ್ರತಿಯೊಂದು ಇದೆ, ಮೊಮ್ಮಕ್ಕಳು ಕೂತ್ಕೊ ತಿಂದರೂ ಕರಗದಷ್ಟಿದೆ, ಆದರೆ ನನ್ನ ಮಗನಿಗೆ ಮದುವೆ ಮಾಡೋಕ್ಕಾಗ್ತಿಲ್ವಲ್ಲ ದೇವರೇ, ಏನಾದರೂ ಮಾಡಿ ನನ್ನ ಮಗನಿಗೆ ಮದುವೆ ಮಾಡಿಸು ಅಂತ ಕೇಳ್ಕೊತಾ ಇದ್ದಾಳೆ. ದೇವರು ಅಸ್ತು ಅನ್ನಬೇಕು ಅಷ್ಟೇ. ಆದರೆ ಇವಳು ಕೇಳ್ಕೊಳ್ಳೋ ರೀತಿ ನೋಡಿಬಿಟ್ರೆ ಹೊಟ್ಟೆ ಉರಿದೋಗುತ್ತೆ. ಮಗನಿಗೆ ಯಾಕೆ ಮದುವೆ ಬೇಡ ಅಂತಾನೆ ಅನ್ನೋದೇ ಎಲ್ಲರಿಗೂ ಡೌಟ್ ಆಗಿದೆ. ಏನೇ ಮಾಡಿದ್ರೂ ಅಪ್ಪ ಹೇಳಿದ್ರಲ್ಲ, ಅಮ್ಮ ಹೇಳಿದ್ರಲ್ಲ, ಯಾರು ಹೇಳಿದ್ರು ನನಗೆ ಮದುವೆ ಬೇಡವೇ ಬೇಡ ಅಂತ ಕೂತಿದ್ದಾನೆ. ಇವಳು ಶಿವಲಿಂಗ ಪೂಜೆ ಮಾಡೋದು ಪಾಪ, 2 ಹೊತ್ತು ಹಗಲೂ ರಾತ್ರಿ ಪೂಜೆ ಮಾಡ್ತಿದ್ದಾಳೆ. ದೇವರೇ ನಮ್ಮನ್ನು ಕಾಪಾಡಪ್ಪ ದೇವರೇ ಅಂತ ಹೇಳ್ಬಿಟ್ಟು, ನನ್ನ ಮಗನಿಗೆ ಮದುವೆ ಮಾಡ್ಕೊಳ್ಳೋ ಮನಸ್ಸು ಕೊಡು ಅಂತ ಕೇಳ್ಕೊಳ್ತಾ ಇದ್ದಾಳೆ. ಏನೇ ಮಾಡಿದ್ರೂ ದೇವರು ಕೃಪೆ ತೋರಿಸ್ತಾ ಇಲ್ಲ. ಅದು ಅವರಿಗೆ ಬೇಜಾರಾಗ್ತಿದೆ.
ಅವನು ಒಂಥರ ರೋಗಸ್ಥನ ಥರ ಯಾವಾಗಲೂ ಸುಮ್ಮನೆ ಇರ್ತಾನೆ. ಅದೇನು ಪ್ರಾಬ್ಲಮ್ಮು ಅಂತ ಗೊತ್ತಿಲ್ಲ. ಅಪ್ಪ ಅಮ್ಮ ಎಲ್ಲ ಟಿಪ್ ಟಾಪಾಗಿ ಸಿಕ್ಕಾಪಟ್ಟೆ ಒಡವೆ ಎಲ್ಲ ಹಾಕ್ಕೊಂಡು ಚೆನ್ನಾಗಿ ತಿರುಗ್ತಾರೆ. ಆದರೆ ಅವನು ಏನು ಗತಿನೇ ಇಲ್ವೇನೋ ಅನ್ನಂಗಿರ್ತಾನೆ ಯಾವಾಗಲೂ. ಏನು ಪ್ರಾಬ್ಲಮ್ಮು ಯಾಕೆ ಹಿಂಗೆ ಅನ್ನೋದು ಯಾರಿಗೂ ಗೊತ್ತಾಗ್ತಲೇ ಇಲ್ಲ. ಸದ್ಯ ಬಾಳು ಬರಬೇಕು. ಅವನು ಅಲ್ಲಿ ಕುರಿ ಹೊಡ್ಕೊಂಡು ಹೋಗೋಣ ನಾವು ಊರೂರ ಮೇಲೆ ಅಂತ ಹೇಳ್ತಿದ್ದಾನೆ. ಆದರೆ ಅವ್ರ ಅಕ್ಕ ಒಪ್ಪಿಲ್ಲ. ಅವ್ರ ಅಕ್ಕ ಒಪ್ಪಿದ ತಕ್ಷಣ ಅವ್ರು ಹೊರಟು ಬಿಡ್ತಾರೆ. ಆಮೇಲೆ ಹೆಂಡ್ತಿ ಜೊತೆಗೆ ಬರ್ತಾಳೋ ಇಲ್ವೋ ಗೊತ್ತಿಲ್ಲ. ಈ ಕಡೆ ಮೋಸ್ಟ್ಲಿ ಬಾಳುನಿಂದ ಎಲ್ಲ ಕೆಲಸನೂ ಆಗುತ್ತೆ ಅಂತ ಹೇಳ್ತಾರಲ್ಲ, ಆವಾಗ ಇವರೆಲ್ಲ ಬಾಳು ಹತ್ರ ಹೋಗ್ತಾರೆ ಅಂತ ಕಾಣುತ್ತೆ. ಬಾಳು ಹತ್ರ ಹೋಗಿ ಬಾಳು ಏನು ಹೇಳ್ತಾನೋ ಅದನ್ನು ಕೇಳಿಕೊಂಡು ಮುಂದುವರಿತಾರೆ ಅಂತ ಕಾಣುತ್ತೆ. ಹಾಗಾಗಿ ಈಗ ಬಾಳು ಬರಬೇಕು ಆ ಊರಿಗೆ ಬಂದು ಅವನ ಪವಾಡ ಅಲ್ಲಿ ತೋರಿಸಿದ್ರೆ ಆವಾಗ ಈ ಹುಡುಗನಿಗೆ ಮದುವೆ ಮಾಡ್ಕೊಳ್ಳೋಕೆ ಒಪ್ಪುತ್ತೋ ಇಲ್ವೋ ನೋಡಬೇಕು. ಬಲವಂತ ಮಾಡ್ತಾರೆ ಮನೆಯವರೆಲ್ಲ. ಆದರೆ ಆ ಹುಡುಗ ಏನೇ ಮಾಡಿದ್ರು ನನ್ನ ಮದುವೆ ಆಗಲ್ಲ ಅಂತ ಕೂತ್ಬಿಟ್ಟಿದೆ. ಅದೇನಿದೆಯೋ ಆ ಮಗು ಮನಸ್ಸಲ್ಲಿ ಗೊತ್ತಿಲ್ಲ. ಯಾವ ಕಾರಣಕ್ಕೂ ನನ್ನ ಮದುವೆ ಆಗಲ್ಲ ಅಂತಲೇ ಇದೆ ಅದು. ಅವರ ಅಮ್ಮ ಅಂತೂ ಭಾಳ ಚಿಂತೆ ಮಾಡ್ತಾಯಿದ್ದಾಳೆ. ಎಲ್ಲ ಕೋಟಿ ಆಸ್ತಿ ಇದೆ, ಯಾರು ತಿನ್ನಬೇಕು? ಮಕ್ಕಳಿಲ್ಲ, ಮೊಮ್ಮಕ್ಕಳಿಲ್ಲ, ಮರಿಮಕ್ಕಳಿಲ್ಲ, ಸೊಸೆಯರಿಲ್ಲ ಅಂದಮೇಲೆ ಆ ಆಸ್ತಿನೆಲ್ಲ ಯಾರು ತಿನ್ನಬೇಕು ಅಂತ ಅವಳ ಚಿಂತೆ. ಈ ಕಡೆ ಈ ಹುಡುಗ ನಾನು ಏನೇ ಮಾಡಿದ್ರು ಬಿಲ್ಕುಲ್ ಮದುವೆ ಬೇಡವೇ ಬೇಡ ಅಂತ ಕೂತಿದೆ. ಅವರಪ್ಪ ಅಂತೂ ಬಾಯಿಗೆ ಬಂದಂಗೆ ಬೈತಾ ಇದ್ದಾನೆ. ಈ ರೀತಿ ಇವ್ರದ್ದು ಕತೆಗಳು ಚೆನ್ನಾಗಿ ಬರ್ತಾಯಿದೆ. ಪವಾಡ ಪುರುಷ ಕತೆ ಅಂತೂ ಸೂಪರಾಗಿದೆ. ಮೋಸ್ಟ್ಲಿ ಈಗ ಬಾಳು ಬರಬೇಕು, ಅವ್ರದ್ದು ಲೈನ್ ಕ್ಲಿಯರ್ ಆಗಬೇಕು. ಇದಾಗಿತ್ತು ಇವತ್ತಿನ ವೀಡಿಯೋ. ನಾಳೆ ಇನ್ನೊಂದು ವೀಡಿಯೋ ಜೊತೆ ಬರ್ತೀನಿ. ನಮಸ್ಕಾರ.